ಮಕ್ಕಳೇ, ಈ ವಿಡಿಯೋದಲ್ಲಿ ನಿಮಗೆ ಒಂದು ರೇಖಾಖಂಡದ ಮಧ್ಯಬಿಂದು ಹಾಗೂ ರೇಖಾಖಂಡಕ್ಕೆ ಲಂಬಾರ್ಧಕ ಹಾಗೂ ಕೋನಕ್ಕೆ ಕೋನಾರ್ಧಕವನ್ನು ಹೇಗೆ ರಚಿಸುವುದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿದುಕೊಡ್ತೀನಿ. ಈಗ ಒಂದು ಸರಳ ರೇಖಾಖಂಡವನ್ನು ತಗೊಳ್ಳೋಣ. ರೇಖಾಖಂಡ ಈಗ ಇದನ್ನು 6.8 ಸೆಂಟಿಮೀಟರ್ ಅಂತ ತಗೊಳ್ತೀನಿ. ಈ ಒಂದು ಅಳತೆ ಇರುವಂತಹ ರೇಖಾಖಂಡಕ್ಕೆ ಮಧ್ಯಬಿಂದುವನ್ನು ಗುರುತಿಸುವುದು ಒಂದು. ಎರಡನೇದು ಲಂಬಾರ್ಧಕವನ್ನು ಎಳೆಯೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟ ಹಾಗೆ ನಿಮಗೆ ರೇಖಾಖಂಡವನ್ನು ರಚನೆ ಮಾಡೋದನ್ನು ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ರೇಖಾಖಂಡವನ್ನು ರಚನೆ ಮಾಡಿ ಅನಂತರ ನಾವು ಲಂಬಾರ್ಧಕಗಳನ್ನ ಎಳೆಯೋದು ಹೇಗೆ, ಕೋನಾರ್ಧಕಗಳನ್ನ ಎಳೆಯೋದು ಹೇಗೆ, ಇವುಗಳೆಲ್ಲ ಕಲ್ತ್ಕೊಳ್ಳೋಣ. ನೋಡಿ, ಫಸ್ಟು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಂಗೆ ಒಂದು ಸರಳ ರೇಖೆಯನ್ನು ಎಳ್ಕೋಬೇಕು. ತದನಂತರ ನಿಮ್ಮ ಸ್ಕೇಲನ್ನು ಬಳಸಿ 6.8 ಸೆಂಟಿಮೀಟರ್ ಹೇಗೆ ನಿಮಗೆ ಗುರುತಿಸೋದು ಅಂತ ನಿಮಗೆ ಹೇಳ್ಕೊಟ್ಟೆ. 6ರಿಂದ ನೋಡಿ 8 ಇಲ್ಲಿಗೆ ಇದನ್ನು PQ ಸರಳ ರೇಖೆ, MN ರೇಖಾಖಂಡ. MN = 6.8 ಸೆಂಟಿಮೀಟರ್ ರೇಖಾಖಂಡ. ಮಧ್ಯಬಿಂದುವನ್ನು ಗುರುತಿಸ್ಕೊಳ್ಳೋದು ಹೇಗೆ? ನಾನು ಇದನ್ನು ಮೇಲೆ ಬರ್ಕೊಳ್ತೀನಿ. ಯಾಕೆಂತಂದರೆ ನನಗೆ ಇಲ್ಲಿ ಜಾಗ ಬೇಕಾಗ್ತದೆ. ಸೈಡಲ್ಲಿ ಬರ್ಕೊಳ್ಳುವ ಇದನ್ನು. ಈಗ ನೋಡಿ, ನಿಮ್ಮ ಕೈವಾರವನ್ನು ತಗೋಬೇಕು. ಕೈವಾರಕ್ಕೆ ಈಗಾಗಲೇ ನಿಮಗೆ ಪೆನ್ಸಿಲ್ ಹಾಕೋದೆಲ್ಲ ಹೇಳ್ಕೊಟ್ಟಿರೋದ್ರಿಂದ ನೀವು ಈಗ ನಿಮಗೆ ರಚನೆಯನ್ನು ಮುಂದುವರಿಸ್ಬೋದು. ಪೆನ್ಸಿಲ್ನ ತಗೊಂಡಿದ್ದೀನಿ ನೋಡಿ. ಈಗ ನಮಗಿರುವಂಥದ್ದು MN ಅಂತ ಏನಿದೆಯೋ ಈ ರೇಖಾಖಂಡಕ್ಕೆ ಮಧ್ಯಬಿಂದುವನ್ನು ಗುರುತಿಸೋದು. ಹೇಗೆ ಮಧ್ಯಬಿಂದುವನ್ನು ಗುರುತಿಸೋದು ನೋಡಿ, ಇಲ್ಲಿ ನಿಮ್ಮ N ಬಿಂದು ಇದೆಯಲ್ಲ, ಇಲ್ಲಿಂದ ನೋಡಿ ಇಲ್ಲಿ ತನಕ ಹೋದರೆ ಇದು M ತನಕ ಈ ಪೂರ್ಣ ರೇಖಾಖಂಡ 6.8 ಸೆಂಟಿಮೀಟರ್ ಆಗುತ್ತೆ. ಒಂದು ಅಂದಾಜಿನಲ್ಲಿ ನಿಮಗೆ ಇದು ಅರ್ಧ ಇರಬಹುದು. ಅಂದಾಜಿನಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ಸ್ವಲ್ಪ ಜಾಸ್ತಿ, ತುಂಬ ಜಾಸ್ತಿ ತಗೋಬಾರ್ದು. ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳೋಣ. ಅರ್ಧಕ್ಕಿಂತ ಜಾಸ್ತಿ ತಗೊಂಡು ನೋಡಿ, ಇಲ್ಲಿ ಎರಡೂ ಕಡೆ ಎರಡೂ ಕಡೆ ಅಂತಂದರೆ MNಗೆ ಅಭಿಮುಖವಾಗಿ ಆ ಕಡೆಗೆ ಮತ್ತು ಈ ಕಡೆಗೆ ಅರ್ಥಾಗ್ತಿಲ್ಲ. MN ಇಲ್ಲಿದೆ, ಇದಕ್ಕೆ ಈ ಭಾಗದಲ್ಲಿ ಮತ್ತು ಅದಕ್ಕೆ ಅಭಿಮುಖ ಭಾಗದಲ್ಲಿ ಎರಡೂ ಕಡೆ ಒಂದು ಕಂಸವನ್ನು N ಬಿಂದುವಿನಿಂದ ಎಳೆಯೋಣ. ಸರಿನಾ? ಅದೇ ಅಳತೆಯನ್ನು ನಿಮ್ಮ ಕೈವಾರದಲ್ಲಿ ಬದಲಾವಣೆ ಮಾಡ್ದೇನೆ M ಬಿಂದುವಿನಲ್ಲಿ ಇಟ್ಕೊಳ್ಳಿ. M ಬಿಂದುವಿನಲ್ಲಿ ಇಟ್ಕೊಂಡು ಮತ್ತೆ ಅದೇ ರೀತಿ ನೋಡಿ, ಗಮನಿಸಿ, ಕಾಣ್ತಿದೆಯಲ್ಲ. ಏನಾದರೂ ಚಿಕ್ಕದಾಯಿತು ಇದು ಅಂತಂದರೆ ಇದನ್ನು ಮತ್ತೆ ನೀವು ಈ ರೀತಿ ಎಳ್ಕೋಬೋದು. ಸೊ ಎರಡೂ ಕಡೆ ಕಂಸಗಳನ್ನ ಹಾಕಾಯ್ತಲ್ವ. ಎರಡೂ ಕಡೆ ಕಂಸಗಳನ್ನ ಹಾಕಿದ ನಂತರ ನಾವೇನು ಮಾಡಬೇಕು? ಸ್ಕೇಲನ್ನು ತಗೋಬೇಕು. ಸ್ಕೇಲನ್ನು ತಗೊಂಡು ನೋಡಿ, ಇಲ್ಲಿ ಸ್ಕೇಲನ್ನು ತಗೊಂಡು ಈ ರೀತಿ ಈ ಬಿಂದು ಕಾಣ್ತಾ ಇದೆಯಲ್ಲ, ಈ ಬಿಂದು ಹಾಗೂ ಈ ಬಿಂದು ಅಂದರೆ ಎರಡೂ ಕಂಸಗಳು ಎಲ್ಲಿ ಛೇದಿಸ್ತಾ ಇದೆ, ಹಾಗೆ ಇಲ್ಲೂ ಎರಡು ಕಂಸಗಳು ಎಲ್ಲಿ ಛೇದಿಸ್ತಾ ಇದೆ, ಆ ಎರಡು ಬಿಂದುಗಳನ್ನ ಸೇರಿಸಿ ನೋಡಿ, ಇದು ಮಧ್ಯಬಿಂದು ಆಗತ್ತೆ, ಇದು ಲಂಬಾರ್ಧಕ ಆಗತ್ತೆ. ಯಾಕೆ ಇದನ್ನು ಲಂಬಾರ್ಧಕ ಅಂತ ಹೇಳ್ತೀವಿ ಅಂತಂದರೆ, ಮಧ್ಯಬಿಂದು MN ಮಧ್ಯಬಿಂದು ಇದನ್ನು O ಅಂತ ಗುರುತಿಸ್ತೀನಿ. MN ಮಧ್ಯಬಿಂದು O ಆಗಿದೆ. ಜೊತೆಗೆ ಇಲ್ಲಿ ಇದೆಯಲ್ಲ, ಇದನ್ನು XY ಅಂತ ಗುರುತಿಸ್ತೀನಿ. XY ಸರಿನಾ? ಈ XY ಅನ್ನೋದು MN ಲಂಬವಾಗಿ ಛೇದಿಸ್ತಾ ಇದೆ, ಲಂಬವಾಗಿ ಕತ್ತರಿಸ್ತಾ ಇದೆ. ಈಗ ನೋಡಿ, ನಾನು ಇದನ್ನು ಇಲ್ಲಿ ಇಡ್ತೀನಿ. ನಿಮ್ಗೆ ಆಲ್ರೆಡಿ ಕೋನಮಾಪಕ ಇಟ್ಕೊಳ್ಳೋದು ಗೊತ್ತಿದೆ. ಈಗ ಇಟ್ಕೊಂಡು ನೋಡಿ, ಗಮನಿಸಿ, ಕಾಣ್ತಾ ಇದೆಯಾ ನೋಡಿ, 90 ಡಿಗ್ರಿ ಕೋನವನ್ನು ನೀವು ಇಲ್ಲಿ ಗಮನಿಸಬಹುದು. ಹಾಗೇನೆ ನೋಡಿ, ಇಲ್ಲಿ MO ಅಳತೆ ಮಾಡಿ, ON ಅಳತೆ ಮಾಡಿ. MO ಅಳತೆ ಮಾಡಿದ್ರೆ 6.8 ಅಂತಿದ್ಮೇಲೆ ನಮಗೆ ಅದರ ಅರ್ಧ ಎಷ್ಟು?
3.4 ಸೆಂಟಿಮೀಟರ್ ಸರಿಯಾಗಿ ಬಂದಿದೆ ಈ ಕಡೆ. ಅಂದರೆ ಇದು 3.4 ಸೆಂಟಿಮೀಟರ್ ಆಗಿದೆ, ಇದು 3.4 ಸೆಂಟಿಮೀಟರ್ ಆಗಿರುತ್ತೆ. ಅಳತೆ ಮಾಡಿ ನೋಡಿ, ಪೂರ್ಣ MN 6.8 ಸೆಂಟಿಮೀಟರ್ ಇರುತ್ತೆ. ಸರಿನಾ? ಇದೇ 6.8 ಸೆಂಟಿಮೀಟರ್ಗೆ ನೋಡಿ, 6.8 ಸೆಂಟಿಮೀಟರ್ಗೆ ಬರೀ ಮಧ್ಯಬಿಂದು ಗುರುತಿಸ್ತೀನಿ. ಇವಾಗ ನಾನು ಲಂಬಾರ್ಧಕ ರೇಖೆಯನ್ನು ಎಳೆಯೋದಿಲ್ಲ, ಬದಲಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ನೋಡಿ, ಸರಳ ರೇಖೆಯನ್ನು ಎಳ್ಕೊಂಡೆ 6.8 ಸೆಂಟಿಮೀಟರ್ ಗುರುತಿಸ್ಕೊಳ್ತೀನಿ. ಈ ಬಿಂದು ಹಾಗೆ 6.8 ಸೆಂಟಿಮೀಟರ್ ಗುರುತಿಸ್ಕೊಳ್ತೀನಿ. ಇದನ್ನು PQ ಅಂತ ಹೆಸರು ಕೊಡ್ತೀನಿ, ಇದು MN ಅಂತ ಹೆಸರು ಕೊಡ್ತೀನಿ. ಸರಿ ಅಲ್ವಾ? ಲಂಬಾರ್ಧಕ ರೇಖೆಯನ್ನೇ ಹಾಕ್ತೀನಿ. ಲಂಬಾರ್ಧಕ ರೇಖೆ ಎಳೆಯೋದಕ್ಕೆ ಕಂಸಗಳನ್ನ ಹಾಕಬೇಕಲ್ಲ, ಅದೇ ರೀತಿ ಹಾಕ್ತೀನಿ. ಆದರೆ ನೋಡಿ, ನಿಮ್ಮ ಕೈವಾರ ತಗೊಳ್ಳಿ, ಕೈವಾರ ತಗೊಂಡು ಎರಡೂ ಕಡೆ ಕಂಸಗಳನ್ನ ಹಾಕೊಳ್ಳಿ. ಅರ್ಧಕ್ಕಿಂತ ಹೆಚ್ಚು ತಗೊಂಡು ಎರಡೂ ಕಡೆ ನಿಮ್ಗೆ ಹಿಂದೆ ಹೇಳ್ಕೊಟ್ಟಾಗೆ ಕಂಸಗಳನ್ನ ಹಾಕೊಳ್ಳಿ. ಆದರೆ ಇದನ್ನು ಸೇರಿಸ್ಬೇಕಾದ್ರೆ ನೀವು ಏನು ಮಾಡಬೇಕು, ಈ ಬಿಂದು ಒಂದು ಮಾತ್ರ ಗುರ್ತು ಮಾಡ್ಕೊಳ್ಳಿ, ಇದು ಪೂರ್ತಿ ಮಾಡ್ಕೋಬೇಡಿ. ಇದನ್ನು ಮಾತ್ರ ಗುರ್ತು ಮಾಡಿಕೊಂಡ್ರೆ ಇದು ಓ ಆಗತ್ತೆ. ಯಾಕೆ ಹೀಗೆ ಮಾಡಿದೆ ನೋಡಿ, ಹೀಗೆ ಹಾಕಿದ್ರೆ ಇದು ಲಂಬಾರ್ಧಕ ರೇಖೆ. ನಾನು ಹೀಗೆ ಹಾಕ್ತೀನಿ, ಹೀಗೆ ಹಾಕಿದ್ರೆ ಏನಾಯ್ತು ಇದು ನೋಡಿ, ಹೀಗೆ ಹಾಕಿದ್ರೆ ಏನಾಯ್ತು, ಇದು ಲಂಬಾರ್ಧಕ ರೇಖೆ ಆಗಿರೋದಿಲ್ಲ. ಇದನ್ನು ಒಂದು XY ಅಂತ ಬರಿತೀನಿ. ಇನ್ನೂ ಒಂದು ಗೆರೆ ಈ ರೀತಿ ಹಾಕ್ತೀನಿ, ಇದರ ಮೂಲಕ ಹೋದಾಗ ನೋಡಿ, ಇದು ಕೂಡ ಲಂಬಾರ್ಧಕ ರೇಖೆ ಅಲ್ಲ. ಲಂಬಾರ್ಧಕ ರೇಖೆ ಹೇಗಿರಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಯ್ತು. ಇದನ್ನ ಇವಾಗ ಸೇರಿಸ್ಕೊಳ್ತೀನಿ ನೋಡಿ, ಈಗ ಹೀಗೆ ಸೇರಿಸ್ಕೊಳ್ತು ಅಂದರೆ ನೋಡಿ, ಇದನ್ನು ನಾನು ಏನಂತ ಕೊಡಲಿ, RS ಅಂತ ಕೊಡ್ತೀನಿ. ನೋಡಿ ಎಷ್ಟು ರೇಖೆಗಳನ್ನ ನಾವಿಲ್ಲಿ ಹಾಕಿದ್ವಿ. PQ ಸರಳ ರೇಖೆ, MN ರೇಖಾಖಂಡ, O ಮಧ್ಯಬಿಂದು ಗುರ್ಸೋದು ಗೊತ್ತಾಯಿತು. ಮಧ್ಯಬಿಂದು ಗುರ್ಸಿದಾಗ ಈ RS ಅನ್ನೋದು ಮಾತ್ರ 90 ಡಿಗ್ರಿಗೆ 90 ಡಿಗ್ರಿ ನಾವು ಹಾಕಿ ಲಂಬಾರ್ಧ ರೇಖೆ. ಈ MN ಅನ್ನೋದು MN ರೇಖಾಖಂಡಕ್ಕೆ ಈ RS ಅನ್ನೋದು ಮಾತ್ರ ಲಂಬಾರ್ಧಕ ರೇಖೆ ಆಗಿರುತ್ತೆ. ಈ XY ಮತ್ತು ED ಮಧ್ಯಬಿಂದುವಿನ ಮೂಲಕ ಹಾದು ಹೋಗಿದ್ರೂ ಕೂಡ ಇವು ಲಂಬಾರ್ಧ ರೇಖೆಗಳಲ್ಲ. ಅರ್ಥಕ್ರಿಯೆ XY ಮಧ್ಯಬಿಂದುವಿನ ಮೂಲಕನೇ ಹಾದು ಹೋಗ್ತಾ ಇದೆ. ED ಡಿ ಕೂಡ ಮಧ್ಯಬಿಂದುವಿನ ಮೂಲಕನೇ ಹಾದು ಹೋಗ್ತಾ ಇದೆ. RS ಕೂಡ ಮಧ್ಯಬಿಂದುವಿನ ಮೂಲಕ ಹಾದು ಹೋಗ್ತಿದೆ. ಆದರೆ RS ಅನ್ನೋದು ಲಂಬಾರ್ಧಕ ರೇಖೆಯಾಗಿರುತ್ತೆ. ಅರ್ಥ ಆಯ್ತಲ್ವಾ? ಈಗ ನಂತರ ಕೋನಾರ್ಧಕ ರೇಖೆ. ಕೋನಾರ್ಧಕ ರೇಖೆ ಅಂದ್ರೇನು? ಕೋನವನ್ನು ಅರ್ಧಿಸುವಂಥದ್ದು ಕೋನಾರ್ಧಕ ರೇಖೆ. ಈಗ ನಾವೇನು ಮಾಡ್ಕೋಬೇಕು, ಒಂದು ಕೋನವನ್ನು ರಚನೆ ಮಾಡ್ಕೊಳ್ಳೋಣ. ಕೋನ ಯಾವುದಾದ್ರೂ ಕೋನ ತಗೊಳ್ಳಿ. ನಾನು ಇವಾಗ ಅಳತೆ ಇಲ್ಲದೇ ಕೋನ ಬೇಕಾದ್ರೆ ಹಾಕೋಬಹುದು, ಅಳತೆ ಇಟ್ಕೊಂಡು ಬೇಕಾದ್ರೂ ಹಾಕೋಬಹುದು. ಈಗ ನಾನು ಇದನ್ನ ಒಂದು 60 ಡಿಗ್ರಿ ಕೋನ ನಿಮ್ಗೆ ಇಲ್ಲಿ ಈ ಮೂಲೆಯಲ್ಲಿ ಕೋನವನ್ನು ರಚನೆ ಮಾಡ್ತೀನಿ. ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ಅಲ್ವಾ, 60 ಡಿಗ್ರಿ ಕೋನವನ್ನು ಹಾಕೊಳ್ತೀನಿ. ಹೀಗೆ ಹಾಕೊಂಡು ಇಲ್ಲಿ ನೋಡಿ, ಕಾಣ್ತಿದೆಯಾ? ಈಗ ನಾನು ಇದಕ್ಕೆ ಹೆಸರು ಕೊಡ್ತೀನಿ PQR. ಎಷ್ಟು ಕೋನ? 60 ಡಿಗ್ರಿ ಕೋನ. ಈ ಕೋನವನ್ನು ಅರ್ಧಿಸಿದ್ರೆ ಎಷ್ಟಾಗ್ಬೋದು? ಅರ್ಧಿಸಿದ್ರೆ 30 ಡಿಗ್ರಿ ಬರುತ್ತೆ. ಮಾಡೋದು ಹೇಗೆ? ಕೋನಾರ್ಧಕ ರೇಖೆಯನ್ನು ಎಳೆಯೋದು ಹೇಗಪ್ಪ ಅಂತಂದರೆ ನೋಡಿ, ಈ ಬಿಂದುವಿನಲ್ಲಿ Q ಬಿಂದುವಿನಲ್ಲಿ ಇಟ್ಕೊಳ್ಳಿ. ಒಂದು ಅಂದಾಜಿನಲ್ಲಿ ತುಂಬ ದೊಡ್ಡದು ತಗೋಬಾರ್ದು, ತುಂಬ ಚಿಕ್ಕದು ತಗೋಬಾರ್ದು. ಆಯ್ತಲ್ಲ? ಹೀಗಿಟ್ಕೊಂಡು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಹೀಗಿಟ್ಕೊಂಡು ನೀವು ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಒಂದು ಕಂಸವನ್ನು ಎಳ್ಕೊಳ್ಳೋಣ. ಈ ಕಂಸಗಳು ಇವಾಗ ಈ ಬಿಂದುವಿನಲ್ಲಿ ಮತ್ತು ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹೌದಾ? ಇದನ್ನ ಬೇಕಾದ್ರೆ XY ಅಂತ ಹಾಕೋಣ. ನಂತರ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ. ಕೆಲವೊಂದು ಸಲ ನಾವು ಇಷ್ಟೇ ಇಟ್ಕೊಂಡ್ರೆ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡು ಇಲ್ಲಿ ನೋಡಿ, Y ಅಲ್ಲಿ ಇಟ್ಕೊಂಡು ಒಂದು ಕಂಸವನ್ನು ಹೀಗೆ ಹೊರಗಡೆ
ಹಾಗೆ ಎಕ್ಸಲ್ಲಿ ಇಟ್ಕೊಂಡು ಆ ಕಂಸವನ್ನು ಕತ್ತರಿಸಿ. ಕಾಣ್ತಿದೆಯಾ? ಕತ್ತರಿಸಿದಾಗ ಈ ಒಂದು ಎರಡೂ ಕಂಸಗಳು ಎಲ್ಲಿ ಛೇದಿಸ್ತಾ ಇದ್ದಾವೋ ಅದನ್ನ ಮತ್ತೆ ಕ್ಯೂ ಬಿಂದುವನ್ನು ಸೇರಿಸಿದ್ರೆ ನಿಮ್ಮ ಲಂಬಾರ್ಧಕ ರೇಖೆ ನಿಮಗೆ ಸಿಕ್ಕೋಯ್ತು. ಕಾಣ್ತಿದೆಯಾ? ಲಂಬಾರ್ಧಕ ರೇಖೆ ಬಂತು. ಇದನ್ನು ನಾನು ಟಿ ಅಂತ ಹಾಕ್ತೀನಿ. ಈಗ ನಿಮ್ಮ ಕೋನ ಮಾಪಕವನ್ನು ತಗೊಳ್ಳಿ. ಕೋನ ಮಾಪಕ ತಗೊಂಡು ಇಲ್ಲಿ ಎರಡು ಕೋನಗಳು ಉಂಟಾಯ್ತು. ಇವಾಗ ಈ ಒಂದು ಕೋನ, ಈ ಒಂದು ಕೋನ, ಇದು ಕೋನಾರ್ಧಕ ರೇಖೆ. ಈಗ ನಿಮ್ಮ ಕೋನವನ್ನು ಅಳತೆ ಮಾಡಿ ನೋಡಿ. ಡಿಗ್ರಿ 30 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇಲ್ಲಿ 30 ಡಿಗ್ರಿ ಬಂತು, ಉಳಿದಿದ್ದು 30 ಡಿಗ್ರಿ ಇಲ್ಲಿ. ಈಗ ಅರ್ಥ ಆಯ್ತಾ ಕೋನಾರ್ಧಕ ರೇಖೆ ಹಾಕೋದು? ಇನ್ನೊಂದು ಕೋನಾರ್ಧಕ ರೇಖೆಯನ್ನು ಹಾಕೋಣ. 120 ಡಿಗ್ರಿಗೆ ಹಾಕ್ತೀನಿ. 120 ಡಿಗ್ರಿಯ ಕೋನಾರ್ಧಕ ರೇಖೆ ಹಾಕೋ ಹೇಗೆ ಬರ್ತದೆ ನೋಡೋಣ. ಒಂದು ರೇಖೆಯನ್ನು ಹಾಕೊಳ್ಳಿ. ಅಲ್ಲಿ ಈ ಬಿಂದುವಿನಿಂದ 120 ಡಿಗ್ರಿ ಕೋನವನ್ನು ರಚನೆ ಮಾಡೋಣ. ಗಮನಿಸ್ತಾ ಇದ್ದೀರಾ? ಇವಾಗ 120 0ಯಿಂದ 120 ಈ ಕಡೆ ಬರ್ತದೆ. ಈಗ ನಾನು ಎಣಿಸ್ತಾ ಕೂತ್ಕೊಳ್ಳೋದಿಲ್ಲ. ನಿಮಗೆ ಆಲ್ರೆಡಿ ಕೋನಮಾಪಕ ರಚನೆಯನ್ನ ಕೋನಮಾಪಕದ ಸಹಾಯದಿಂದ ಕೋನಗಳ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. 0ಯಿಂದ 90 ಡಿಗ್ರಿ ಇಲ್ಲಿಗೆ ಬರುತ್ತೆ, 120 ಡಿಗ್ರಿ ಇಲ್ಲಿಗೆ ಬರುತ್ತೆ. ಸರಿಯಲ್ವಾ? ಈಗ ಇದನ್ನ ನಾವು ಸೇರಿಸ್ಕೊಳ್ತೀನಿ. ಸರಿನಾ? ಇದು ಎ, ಇದು ಬಿ, ಇದು ಸಿ. ಎ. ಈಗ ನಿಮ್ಮ ಕೈವಾರ ತಗೊಳ್ಳಿ. ಇಲ್ಲಿಂದ ಹಿಂದೆ ಹೇಳ್ಕೊಟ್ಟ ಹಾಗೆ ಒಂದು ಅಂದಾಜಿನಲ್ಲಿ ತುಂಬ ಜಾಸ್ತಿ ತಗೋಬೇಡಿ, ತುಂಬ ಕಡಿಮೆ ತಗೋಬೇಡಿ. ಒಂದು ಕಂಸವನ್ನ ನೋಡಿ ಈ ರೀತಿ ಹಾಕಿ. ಕಾಣ್ತಿದೆಯಲ್ವಾ? ಈಗ ನೋಡಿ, ಇಷ್ಟೆಲ್ಲ ಅಳತೆ ಹಾಕಿದ್ರೆ ಕೆಲವು ಸತಿ ಸೇರ್ಕೊಳ್ಳದೆ ಇರ್ಬೋದು. ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ. ಈಗ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಕಂಸ ಹಾಕಿ ಅದೇ ಅಳತೆಯನ್ನು ಇಟ್ಕೊಂಡು ಇನ್ನೊಂದು ಕಂಸವನ್ನು ಹೀಗೆ ಕತ್ತರಿಸಿ. ಕಾಣ್ತಾ ಇದೆಯಾ? ಹೀಗೆ ಕತ್ತರಿಸಿ. ಈಗ ಈ ಬಿಂದು ಹಾಗೂ ಈ ಬಿಂದು ಇವೆರಡನ್ನು ಸೇರಿಸ್ಕೊಳ್ಳಿ. ಕಾಣ್ತಾ ಇದೆಯಾ? ಸೊ ಈಗ ಇದನ್ನು XY ಅಂತ ಹಾಕೊಂಡ್ರೆ ಈ ಕೋನ ಎಷ್ಟಿರಬೇಕೋ ಅರ್ಧ ಆಗಿದೆ ಅಂದಮೇಲೆ 60 ಡಿಗ್ರಿ. ಇದೆಷ್ಟಿರಬೇಕೋ ಅರ್ಧ ಆಗಿದೆ ಅಂದಮೇಲೆ 60 ಡಿಗ್ರಿ. ಹೌದಲ್ವಾ? ನಿಮ್ಮ ಕೋನ ಮಾಪಕದ ಸಹಾಯದಿಂದ ನೀವೀಗ ಈ ಕೋನಗಳನ್ನು ಅಳತೆ ಮಾಡ್ಕೋಬೋದು. ಹೌದಾ? ನೋಡಿ, ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನೋಡಿ, ನಿಮಗೆ 60 ಡಿಗ್ರಿ ಈ ಕಡೆಗೆ, ಇನ್ನು 60 ಡಿಗ್ರಿ ಈ ಕಡೆಗೆ ಕರೆಕ್ಟಾಗಿ ಬಂದಿರುತ್ತೆ. ಸೊ ಇದು 60 ಡಿಗ್ರಿ, ಇದು 60. ಪೆನ್ಸಿಲ್ನ ಯಾವಾಗಲೂ ಶಾರ್ಪಾಗಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಈ ಒಂದು ಜಾಮಿಟ್ರಿನಲ್ಲಿ ಅಂದರೆ ಜಾಮಿತೀಯದಲ್ಲಿ ನಿಮಗೆ ರೇಖಾಗಣಿತದಲ್ಲಿ ನಿಮಗೆ ಚಿತ್ರಗಳು ಅಚ್ಚುಕಟ್ಟಾಗಿ ನೀಟಾಗಿ ಸುಂದರವಾಗಿ ಕಾಣುತ್ತೆ. ಹೌದಲ್ವಾ? ಈಗ ಹೋಮ್ವರ್ಕ್ ಮಾಡೋಣ. ಹೋಮ್ವರ್ಕ್ ಏನಪ್ಪ ಅಂತಂದರೆ, ಮೊದಲನೇದು ಕೆಳಗಿನ ರೇಖಾಖಂಡಗಳಿಗೆ ಲಂಬಾರ್ಧಕ ರೇಖೆಗಳನ್ನು ಎಳೆಯಿರಿ. ಲಂಬಾರ್ಧಕ ರೇಖೆಗಳನ್ನು ಎಳೆಯಿರಿ. ಒಂದು 7 ಸೆಂಟಿಮೀಟರ್, ಎರಡನೇದು 12 ಸೆಂಟಿಮೀಟರ್, ಮೂರನೇದು 5.8 ಸೆಂಟಿಮೀಟರ್. ಎರಡನೇ ಹೋಮ್ವರ್ಕ್ ಏನಪ್ಪ ಅಂತಂದರೆ, ಕೆಳಗಿನ ಕೋನಗಳಿಗೆ ಕೋನಾರ್ಧಕ ರೇಖೆಗಳನ್ನು ರಚಿಸಿ. ಕೆಳಗಿನ ಕೋನಗಳಿಗೆ ಕೋನಾರ್ಧಕ ರೇಖೆಗಳನ್ನು ರಚಿಸಿ. ಸರಿನಾ? ಈಗ ಯಾವ ಕೋನ ಕೊಡೋಣ? ಮೊದಲನೇದು ನಾನು 40 ಡಿಗ್ರಿ, ಎರಡನೇದು 90 ಡಿಗ್ರಿ, ಮೂರನೇದು 180 ಡಿಗ್ರಿ, ನಾಲ್ಕನೇದು 75 ಡಿಗ್ರಿ. ಸರಿನಾ? ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಡೇಟ್ ಹಾಕೊಳ್ಳಿ ಅಂತ ಪ್ರತಿದಿನ ಹೇಳ್ತಾ ಇದ್ದೀನಿ ನಾನು.
ಡೇಟ್ ಹಾಕೊಳ್ಳಿ, ಏನೇನೆಲ್ಲ ನಾನು ಮಾಡಿದ್ನೋ ಅದನ್ನೂ ಮಾಡಿ ಈ ಹೋಮ್ವರ್ಕ್ನ ನೀವು ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ರೆಡಿಯಾಗಿತ್ತಂತಂದ್ರೆ ನಾವು ಯಾವಾಗ ಕೇಳ್ತೀವೋ ಇವಾಗ ಅವಾಗ ನಮಗೆ ಕೊಡಬೇಕಾಗ್ತದೆ. ಆಯ್ತಾ ಮಕ್ಕಳೇ?